ಇನ್ನು ನಾವು ಯಾರ ಮೇಲೂ ಕೂಡ ದೂರನ ಕೊಡೋದಿಲ್ಲ. ಪಕ್ಷ ಏನ್ ಹೇಳುತ್ತೋ ಅದನ್ನ ಮಾಡ್ತೀವಿ ಅಷ್ಟೇ. ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. MLA ರಿಜ್ವಾನ್ ಹರ್ಷದ್ ಮಾತನಾಡಿರುವಂಥದ್ದು. ಸೊ ನಾವು ಯಾರ ಮೇಲೂ ಕೂಡ ದೂರನ ಕೊಡೋದಿಲ್ಲ. ಪಕ್ಷ ಏನ್ ಕೆಲಸ ಹೇಳುತ್ತೋ ಅದನ್ನ ಮಾಡ್ತೀವಿ ಅಷ್ಟೇ ಅಂತ ಹೇಳ್ತಿದ್ದಾರೆ. ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಭರವಸೆಯನ್ನ ಕೊಡ್ತಾ ಇದ್ದಾರೆ. MLA ರಿಜ್ವಾನ್ ಹರ್ಷದ್ ಬಿಗ್ ಎಕ್ಸ್ಕ್ಲೂಸಿವ್. ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದ್ರು. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ ಹೈಕಮಾಂಡ್ ನೋಡ್ತಾ ಇದೆ. ನಾವು ಸಮುದಾಯದ ವಿರುದ್ಧ ಇದೀವಿ ಅಂತ ಪೋರ್ಟ್ರೇ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆಗೆ ರಿಜ್ವಾನ್ ಹರ್ಷದ್ ಎಕ್ಸ್ಕ್ಲೂಸಿವ್ ಆದಂತಹ ಮಾತಾಡಿದ್ದಾರೆ. ಪರೋಕ್ಷವಾಗಿ ಜಮೀರ್ ವಿರುದ್ಧವೇ ರಿಜ್ವಾನ್ ಅಸಮಾಧಾನವನ್ನ ಹೊರಹಾಕಿದ್ರ ಹಾಗಿದ್ರೆ ನಾವು ಯಾರ ಮೇಲೂ ಕೂಡ ದೂರನ ಕೊಡೋದಿಲ್ಲ. ಪಕ್ಷ ಏನ್ ಹೇಳುತ್ತೆ ಅದನ್ನ ಮಾಡ್ತೀವಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಬೇಸರದಲ್ಲಿ ಆಡಿರುವಂತಹ ಮಾತುಗಳ ಅಥವಾ ಇಂಟೆನ್ಷನಲಿ ಇವರ ಟಾರ್ಗೆಟ್ ಮಾಡಿ ಮಾತನಾಡಬೇಕು ಅಂತ ಹೇಳಿರುವಂತಹ ಮಾತುಗಳ ಗೊತ್ತಿಲ್ಲ. MLA ರಿಜ್ವಾನ್ ಹರ್ಷದ್ ಮಾತನಾಡಿರುವಂಥದ್ದು ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ. ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದ್ರು. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ ಹೈಕಮಾಂಡ್ ನೋಡ್ತಾ ಇದೆ. ನಾವು ಸಮುದಾಯದ ವಿರುದ್ಧ ಇದೀವಿ ಅಂತ ಪೋರ್ಟ್ರೇ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಪರೋಕ್ಷವಾಗಿ ಜಮೀರ್ ವಿರುದ್ಧವೇ ರಿಜ್ವಾನ್ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಮುಗಿದ ಬಳಿಕ ಒಂದಿಷ್ಟು ಗೊಂದಲಗಳು ಅಂದ್ರೆ ಅಲ್ಪಸಂಖ್ಯಾತ ನಾಯಕರುಗಳೇ ಟಿಕೆಟ್ ಕೊಡಿಸುವಲ್ಲಿ ಹಿಂದೇಟನ್ನು ಹಾಕಿದ್ರು ಅನ್ನುವಂತಹ ಒಂದಿಷ್ಟು ಷಡ್ಯಂತ್ರಗಳು ಮಾಡಿದ್ರು ಅನ್ನುವಂತಹ ಆರೋಪಗಳು ಕೇಳಿ ಬರ್ತಿದೆ ಅನ್ನುವಂತಹದ್ದಿತ್ತು. ಆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರಾದಂತಹ ರಿಜ್ವಾನ್ ಹರ್ಷದ್ ಅವರಿದ್ದಾರೆ. ಮಾತನಾಡಿಸ್ತೇನೆ ಸರ್. ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಶುರುವಾದಾಗಿಂದ ಮತದಾನ ಮುಗಿದ ಬಳಿಕವೂ ಗೊಂದಲಗಳು ಮುಂದುವರೆದಿದೆ. ಎಲ್ಲೋ ಒಂದ್ ಕಡೆ ನಿಮ್ಗಳ ಮೇಲೆ ಆರೋಪಗಳು ಕೇಳಿ ಬರ್ತಿದೆ. ಸಮುದಾಯದ ಪರ ನಿಂತಿಲ್ಲ ಅನ್ನುವಂತಹದ್ದು ಮಾತುಗಳು ಕೇಳಿ ಬರ್ತಿದೆ ಅನ್ನುವಂತಹದ್ದು ನಿಮ್ಮೆಲ್ಲರ ಆರೋಪ ಸರ್. ಕಾಂಗ್ರೆಸ್ ಪಕ್ಷ ಒಂದು ಬೇರೆ ರೀತಿಯಲ್ಲಿ ಕೆಲಸ ಮಾಡೋದು. ಯಾವ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರನ್ನ ಬೇರೆ ಬಹುಸಂಖ್ಯಾತರನ್ನ ಯಾವ ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡೋದು. ಸೊ ಈ ವಿಚಾರದಲ್ಲಿ ಅಲ್ಪಸಂಖ್ಯಾತರ ನಾಯಕರು ಒಂದು ಕ್ಯಾಂಡಿಡೇಟ್ ಮೇಲೆ ಇನ್ಸಿಸ್ಟ್ ಮಾಡುವಾಗ ಆ ಕ್ಯಾಂಡಿಡೇಟ್ ಅಲ್ಲಿ ಸೂಕ್ತ ಆಗಲ್ಲ ಈ ಸಂದರ್ಭದಲ್ಲಿ ಅಂತ ತೀರ್ಮಾನ ಆದಾಗ, ಸಮರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಒಂದು ತೀರ್ಮಾನ ಆಗುವಾಗ ಎಲ್ಲ ಅಲ್ಪಸಂಖ್ಯಾತರ ನಾಯಕರನ್ನು ಜಮೀರ್ ಅಹಮದ್ ಅವರ ನೇತೃತ್ವದಲ್ಲೇ ಕರೆಸ್ಕೊಂಡು ಮಲ್ಲಿಕಾರ್ಜುನ್ ಅವ್ರಿಗೂ ಕೂರಿಸ್ಕೊಂಡು ಜನರಲ್ ಸೆಕ್ರೆಟರಿ ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಬಾರಿ ಕೊಡ್ತೀವಿ, ಬೇರೆ ರೀತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಯಾವ ಒಂದು ಸೂತ್ರ ಕೊಟ್ಟರು ಆ ರೀತಿಯಲ್ಲಿ ಸಹಾಯ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಒಪ್ಕೊಂಡು ನಮ್ಮ ಒಪ್ಪಿಗೆ ನಂತರನೇ ಕ್ಯಾಂಡಿಡೇಟ್ ಅನೌನ್ಸ್ ಆಗಿದ್ದು. ಬಿಜೆಪಿ ನಮ್ಮ ಮೇಲೆ ಪಕ್ಷದ ಮೇಲೆ ಗೂಬೆ ಕೂರ್ಸಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲ ಅಲ್ಪಸಂಖ್ಯಾತರ ನಾಯಕರನ್ನ ಕಡೆಗಣಿಸಿದ್ದಾರೆ, ಅಲ್ಪಸಂಖ್ಯಾತರನ್ನ ವಿಶ್ವಾಸಕ್ಕೆ ತಗೊಳ್ದೆ ಮಾಡಿದ್ದಾರೆ ಅಂತ ಅದನ್ನು ನಾವು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಮ್ಮ ಮಧ್ಯೆ ಆಗಿರ್ತಕ್ಕಂಥದ್ದು ನಾವು ಹೇಳಿದ್ದೇವೆ. ಯಾವುದೇ ಅಲ್ಪಸಂಖ್ಯಾತರ ನಾಯಕರು ಕಡೆಗಣಿಸಿಲ್ಲ, ಅವಿಶ್ವಾಸದಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ, ವಿಶ್ವಾಸ ತಗೊಂಡೇ ಮಾಡಿರೋದು ಅಂತ ನಾವು ಹೇಳಿದ್ವಿ. ಸರ್, ಈಗ ಎಲ್ಲೋ ಒಂದ್ ಕಡೆ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು, ಜಮೀರ್ ಅಹಮದ್ ಅವರು ಎಲ್ಲರೂ ಕೂಡ ಒಂದಿಷ್ಟು ಹಿಂದೆ ಸರಿದ್ರು. ಕೇರಳಕ್ಕೆ ಕೊಟ್ಟಂತಹ ಪ್ರಿಫರೆನ್ಸ್ ದಾವಣಗೆರೆಗೆ ಕೊಡ್ಲಿಲ್ಲ ಅನ್ನುವಂತಹದ್ದು ಕೂಡ ಇರುವಂತ ವಿಚಾರ. ಅವರು ಕೂಡ ಭಾಗಿಯಾಗ್ಲಿಲ್ಲ ಪ್ರಚಾರದಲ್ಲಿ. ಬಂದ್ರು, ಸುದ್ದಿಗೋಷ್ಠಿ ಮಾಡಿದ್ರು, ಎಲ್ಲದೂ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಸಮುದಾಯಕ್ಕೆ ಒಬ್ಬರೇ ನಾಯಕರು ಅನ್ನುವಂತಹದನ್ನ ಪೋಟ್ರೆ ಮಾಡೋದಿಕ್ ಹೋದ್ರ ಹೇಗೆ ಅಂತ ಅದು ನನ್ಗೆ ಗೊತ್ತಿಲ್ಲ. ಅದು ಅವ್ರವ್ರ ರಾಜಕಾರಣ, ಅವ್ರವ್ರಿಗೆ ಎಲ್ಲರೂ ಅವ್ರವ್ರ ರಾಜಕಾರಣ ಮಾಡ್ತಾರೆ. ಸೊ ಅವರು ಇದಾರೆ, ಪಕ್ಷದ ವರಿಷ್ಠರು ಇದಾರೆ, ಅವ್ರು ಬಿಟ್ಟಿರ್ತಕ್ಕಂಥ ವಿಚಾರ. ಪಕ್ಷ ಸಮುದಾಯ ಅನ್ನುವಂತಹದ್ದು ಬಂದಾಗ ಎರಡು ಈಕ್ವಲ್. ಪಕ್ಷಕ್ಕೆ ಎಷ್ಟು ನಾವು ಇದನ್ನ ಮಾಡ್ತೀವೋ ಸಮುದಾಯಕ್ಕೂ ಅಷ್ಟೇ ಬೆಲೆ ಕೊಡ್ಬೇಕು, ಗೌರವ ಕೊಡ್ಬೇಕು ಅನ್ನುವಂತಹದ್ದಿದೆ. ಈ ಸಂದರ್ಭದಲ್ಲಿ ಈ ನಾಯಕರುಗಳ ಒಂದು ಒಳ ಹೊಡೆತ, ಇವರು ಪ್ರಚಾರಕ್ಕೆ ಬರ್ಲಿಲ್ಲ ಅನ್ನುವಂತ ಒಂದು ಪೋಟ್ರೆ ಆದಂತಹ ವಿಚಾರ ಎಲ್ಲವೂ ಕೂಡ ಫಲಿತಾಂಶದ ಮೇಲೆ ಬೀಳುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಿರೋ ವಿಚಾರ. ಈ ಕುರಿತಂತೆ ಏನಾದ್ರೂ ನೀವು ಹೈಕಮಾಂಡ್ ನಾಯಕರ ಗಮನಕ್ಕೆ ದೂರನ ಕೊಡುವಂತದ್ದು ಮತ್ತೊಂದು ಮಾಡುವಂತದ್ದು ಏನಾದ್ರು ಮಾಡ್ತೀರಾ ಅಂತ? ಇಲ್ಲ, ನಾವು ಯಾವ ಲೀಡರ್ಸ್ಗೂ ಮಾತಾಡೋದಿಲ್ಲ, ಯಾರಿಗೂ ದೂರ ಕೊಡೋದಿಲ್ಲ. ಪಕ್ಷದಲ್ಲಿ ಏನೇನ್ ನಡೀತು, ಏನಾಗಿದೆ ಅಂತ ಪಕ್ಷದ ವರಿಷ್ಠರಿಗೆ, ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಅವ್ರಿಗೆಲ್ಲ ಗೊತ್ತಿದೆ. ಅವ್ರು ಬಿಟ್ಟಿರ್ತಕ್ಕಂಥ ವಿಚಾರ ಅದು. ನಾವಂತೂ ಯಾರಿಗೂ ದೂರ ಕೊಡೋದಿಲ್ಲ. ಇದಿಷ್ಟು ಶಾಸಕರಾದಂತಹ ರಿಜ್ವಾನ್ ಹರ್ಷದ್ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಕ್ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.